ಬರೀ 89 ಓಟ್ನಲ್ಲಿ ಇಲ್ಲಿ ನಾವು ವಿಕ್ಟರಿ ಮಿಸ್ ಮಾಡಿದ್ವಿ. 2021ನಲ್ಲಿ ಕೂಡ 845 ಓಟ್ನಲ್ಲಿ ನಾವು ಮಿಸ್ ಮಾಡಿದ್ವಿ. ಬಹಳ ಹತ್ತಿರದಲ್ಲಿ ನಾವಿದ್ವಿ. ಈ ಬಾರಿ ತಾವೆಲ್ಲರೂ ಕೂಡ ಮಂಜೇಶ್ವರದಲ್ಲಿ ಡೆವಲಪ್ಮೆಂಟ್ ಬೇಕು. ಎಲ್ಲಿ ಭಾರತೀಯ ಜನತಾ ಪಾರ್ಟಿ ಬರ್ತದೆ, ಎಲ್ಲಿ NDA ಬರ್ತದೆ, ಎಲ್ಲಿ ಲೋಟಸ್ ಬರ್ತದೆ, ಅಲ್ಲಿ ಡೆವಲಪ್ಮೆಂಟ್ ಬಂದೇ ಬರ್ತದೆ. ಲಾಸ್ಟ್ 5 ವರ್ಷದಲ್ಲಿ ಕೇರಳದಲ್ಲಿ ನಮಗೊಂದು MP, ಕೇರಳ ಜನ ಪ್ರೀತಿಯಲ್ಲಿ ಒಂದು MP ಕೊಟ್ಟಿದ್ದಾರೆ, 2 ಮುನ್ಸಿಪಾಲಿಟಿ ಚೇರ್ಮನ್ ಕೊಟ್ಟಿದ್ದಾರೆ, 1 ಮೇಯರ್ ಕೊಟ್ಟಿದ್ದಾರೆ, 32 ಪಂಚಾಯತ್ ಅಧ್ಯಕ್ಷರು ಕೊಟ್ಟಿದ್ದಾರೆ. ಎಲ್ಲಾ ಕಡೆಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಎಲ್ಲಿ ಮುಂದೆ ಬರ್ತಾ ಇದೆ, ಹಿಂದೆ ಡೆವಲಪ್ಮೆಂಟ್ ಬರ್ತಾ ಇದೆ. ನಾವು ಮಂಜೇಶ್ವರ 1985ನಲ್ಲಿ ಕಾಸರಗೋಡು ಡಿಸ್ಟ್ರಿಕ್ಟ್ ಕೇರಳದಲ್ಲಿ ಕ್ರಿಯೇಟ್ ಆಯಿತು. ಆಲ್ಮೋಸ್ಟ್ 39 ವರ್ಷಕ್ಕೆ ಮುಂಚೆ ಈ ಡಿಸ್ಟ್ರಿಕ್ಟ್ ಹುಟ್ಟಿತು. ಆದ್ರೆ ಇಲ್ಲಿ ಡೆವಲಪ್ಮೆಂಟಲ್ ಇಂಡಿಕೇಟರ್ಸ್ ನೋಡುವಾಗ ಬರೀ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಮಾತ್ರ ಒಂದಿದೆ. ಮಂಜೇಶ್ವರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ 001. ಆನ ಡೆವಲಪ್ಮೆಂಟಲ್ ಇಂಡಿಕೇಟರ್ಸ್ ನಲ್ಲಿ ನಾವು ಕಡೆಸಿದಲ್ಲಿ ಇದ್ವಿ. 140 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಲಾಸ್ಟ್ ಇದ್ವಿ. ಬರೀ ಬೇಸಿಕ್ ಪ್ರೈಮರಿ ಫೆಸಿಲಿಟಿ ಕೂಡ ಇಲ್ಲಿ ಇಲ್ಲ. LDF UDF ಅವರು ಇಷ್ಟು ವರ್ಷ 50-60 ಸಾವಿರ ಮಾರಿ ಅವರು ಇಲ್ಲಿ MLA ಆಗಿದ್ದಾರೆ. ಬಟ್ ಡೆವಲಪ್ಮೆಂಟಲ್ ಇಂಡಿಕೇಟರ್ಸ್ ನಲ್ಲಿ ಕಡೆಯದಾಗಿ ನಮ್ಮ ಮಂಜೇಶ್ವರ ಇದೆ. ಈ ಬಾರಿ ಮಂಜೇಶ್ವರದಲ್ಲಿರುವ ಎಲ್ಲ ನಮ್ಮ ಪ್ರೀತಿಯ ಮಿತ್ರರು, ನಮ್ಮ ಜನತಾ ತಾವೆಲ್ಲರೂ ಕೂಡ ಸ್ವಲ್ಪ ಯೋಚನೆ ಮಾಡಿ, ಇಲ್ಲ ನಮ್ಮ ಡೆವಲಪ್ಮೆಂಟ್ ಬೇಕು. ಒಂದು 30 ಕಿಲೋಮೀಟರ್ ಹತ್ತಿರ ಬೆಂಗಳೂರು, ಇಡೀ ನಮ್ಮ ಇಂಡಿಯಾದಲ್ಲಿ ಡೆವಲಪ್ಮೆಂಟಲ್ ಇಂಡಿಕೇಟರ್ಸ್ ನಲ್ಲಿ ಮುಂದೆ ಇರುವ 30 ಕಿಲೋಮೀಟರ್ ದಾಟಿ ಬಾರ್ಡರ್ ದಾಟಿದ ಮೇಲೆ ಬೆಂಗಳೂರು ನಮ್ಮ ಡೆವಲಪ್ಮೆಂಟಲ್ ಇಂಡಿಕೇಟರ್ಸ್ ನಲ್ಲಿ ಭಾರತ ದೇಶದಲ್ಲಿ ಮುಂದೆ ಇರುವ ಒಂದು ಜಾಗ. 99% ಲಿಟ್ರಸಿ ರೇಟು, ಸಾಫ್ಟ್ವೇರ್ ಕಂಪನಿ ಎಲ್ಲ 30 ಕಿಲೋಮೀಟರ್ ಆ ಕಡೆ ಇದೆ. ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕಂಟಿನ್ಯೂಸ್ ಆಗಿ MLA ಇದೀವಿ, ನಾವು MLC ಇದೀವಿ, MP ಇದೀವಿ, ಪಂಚಾಯತ್ ನಲ್ಲಿ ಇದೀವಿ, ಎಲ್ಲಾ ಕಡೆಯಲ್ಲಿ ಇದೀವಿ. ಅಣ್ಣ ಇಲ್ಲಿ ಜನ ಜಸ್ಟ್ ನೋಡ್ಬೇಕು, ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಇರುವಾಗ ಗ್ರೋತ್ ಯಾವ ತರ ಇದೆ, ಇಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದ್ಸಾರಿ ನಾವು ಆಪರ್ಚುನಿಟಿ ಕೊಡಬೇಕು. ಒಂದು ಸಾರಿ